ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೃದುವಾದ ರುಚಿಯಾದ ಪಡ್ಡು ಮತ್ತು ಅದಕ್ಕೆ ರುಚಿಯಾದ ಒಂದು ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಪಡ್ಡು ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ ಅಂತ. ಉದ್ದಿನ ಬೇಳೆ, ತೆಂಗಿನ ತುರಿ, ಅವಲಕ್ಕಿ, ಮೊಸರು, ಸೋಡಾ ಏನೂ ಹಾಕಲಿಲ್ಲ, ಆದರೂ ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ರುಚಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಈಗ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವುದು ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ ಅದಕ್ಕೆ 2 ಚಮಚ ಆಗುವಷ್ಟು ಮೆಂತೆಕಾಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು 2-3 ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು. ಈಗ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಕಪ್ ಅಕ್ಕಿಗೆ 2 ಕಪ್ ಮಂಡಕ್ಕಿ ಹಾಕಿದ್ದೇನೆ. 3 ಕಪ್ ಮಂಡಕ್ಕಿ ಬೇಕಿದ್ರೂ ಹಾಕ್ಕೊಳ್ಬೋದು. ಒಂದು ಸಾರಿ ನೀರು ಹಾಕಿ ಅದನ್ನು ಸ್ವಲ್ಪ ಒತ್ತಿ ಇಡಬೇಕು, ಅಂದರೆ ನೀರು ಕಡಿಮೆ ಆಗಬಾರ್ದು ನೋಡಿ. ನೀರು ಕಡಿಮೆ ಆದರೆ ಅಕ್ಕಿ ಚೆನ್ನಾಗಿ ನೆನೆಯುವುದಿಲ್ಲ. ಒಂದು 4 ಗಂಟೆ ಆದರೂ ನೆನೆಯಬೇಕು. 4 ಗಂಟೆ ಆದಮೇಲೆ ಮಂಡಕ್ಕಿ ಮತ್ತು ಅಕ್ಕಿ, ಮೆಂತೆಕಾಳು ಎಲ್ಲ ಚೆನ್ನಾಗಿ ನೆನೆದಿರ್ತದೆ. ಈಗ ಅದರ ನೀರು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿಗೆ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ಉಪ್ಪು ಬೇಕಿದ್ರೆ ರಾತ್ರಿಯೇ ನೀವು ಹಾಕಿಟ್ಟು ಹುದುಗ್ಲಿಕ್ಕೆ ಇಡ್ಬೋದು. ನಾನಿಲ್ಲಿ ಉಪ್ಪು ಮರುದಿವಸ ಹಾಕ್ತಾ ಇದ್ದೇನೆ. ರಾತ್ರಿ ಹಾಕಿಟ್ರೆ ಚೆನ್ನಾಗಿ ಹುದುಗ್ತದೆ. ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡ್ತೇನೆ. ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈಗ ಇದನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಿಟ್ಟು ದಪ್ಪ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. 1 ಚಮಚ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟಿನ ಹದ ಈ ಥರ ಇದ್ರೆ ಆಯಿತು. ದೋಸೆ ಹಿಟ್ಟೆಲ್ಲ ಇರ್ತದೆ ನೋಡಿ, ಅಷ್ಟೇ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಒಂದು ರುಚಿಯಾದ ಸಿಂಪಲ್ ಆದ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸನ್ನು ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೇಕು. 1 ಇಂಚು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಸಣ್ಣ ಹುಣಸೆ ಹುಳಿ ಮತ್ತು 1/4 ಚಮಚ ಆಗುವಷ್ಟು ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಇದು 2 ಹಾಕ್ತಾ ಇಲ್ಲ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ರುಬ್ಬಿದ ಚಟ್ನಿಯನ್ನು ಒಂದು ಬೌಲಲ್ಲಿ ತೆಗೆದು ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ನಾನು ನೋಡಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸಾಸಿವೆ, ಕರಿಬೇವಿನ ಒಗ್ಗರಣೆ ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಶುಂಠಿ ಚಟ್ನಿ ರೆಡಿ ಆಗ್ತದೆ. ಈಗ ಪಡ್ಡು ಕಾವಲಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಹಾಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಬೇಯಿಸಿ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಹಾಗೆ ಪಡ್ಡನ್ನು ಮಗುಚಿ ಹಾಕಬೇಕು. ಹೀಗೆ 2 ಕಡೆ ಚೆನ್ನಾಗಿ ಬೇಯಿಸಿ ತೆಗೆದ್ರೆ ರುಚಿಯಾದ ಪಡ್ಡು ರೆಡಿ ಆಗ್ತದೆ. ಪಡ್ಡು ತುಂಬಾ ಮೆತ್ತಗಾಗಿ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಪಡ್ಡು 2 ಸೈಡ್ ಚೆನ್ನಾಗಿ ಬೆಂದಿದೆ. ಎಷ್ಟು ಮೃದುವಾಗಿ ಆಗಿದೆ ನೋಡಿ. ಈಗ ಎಲ್ಲ ಪಡ್ಡನ್ನು ತೆಗೆದುಕೊಂಡ್ರೆ ಆಯಿತು. ಬಿಸಿ ಬಿಸಿ ಪಡ್ಡು ರುಚಿಯಾದ ಶುಂಠಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.